ಏನಂತದೇನಿಲ್ಲ, ಎಲ್ಲನ ವ್ಯತ್ಯಾಸಗಳಿದ್ರೆ ಅದನ್ನ ಸರಿ ಮಾಡೋದಕ್ಕೆ ಡೈರೆಕ್ಷನ್ ಕೊಟ್ಟರು. ಅದನ್ನ ಅವ್ರಿಗೆ ಯಾರ್ಯಾರಿಗೆ ವ್ಯತ್ಯಾಸ ಇದೆ ಅಂತ ಕೇಳಿ ಅವರು ಅಂಥವೇನೂ ಇಲ್ಲ ಅಂತ ಗೊತ್ತಾದ್ಮೇಲೆ ಮುಂದೆ ಎಲೆಕ್ಷನ್ ಗೆಲ್ಲಕ್ಕೆ ಸ್ಟ್ರಾಟಜಿ ಹೆಂಗೆ ಅಂತೇಳಿ ಅವರು ಬೂತ್ ವೈಸ್ನಿಂದ ಹಿಡಿದು ಮೇಲ್ಮಟ್ಟದ ತನಕ ಯಾವ ರೀತಿ ಪೋಲಿಂಗ್ ಮಾಡಬೇಕು, ಯಾವ ರೀತಿ ಕೆಲಸ ಮಾಡಬೇಕು ಅಂತ ಅವ್ರ ಕಡೆ ನಡೀತದಲ್ಲ ಸಿಸ್ಟಮ್, ಆ ಸಿಸ್ಟಮ್ ನಮಗೂ ಹೇಳ್ಕೊಟ್ರು ಅಷ್ಟೇ. ಅದೇನಾ ಈಗ ಆಲ ನಿನ್ನೆ ಸರಿ ಹೋಗಿದೆಯಲ್ಲ, ನೋಡಿದ್ರಲ್ಲ ನಿಮ್ಮ ಮುಖಾಂತರ ಬಂದಿದೆಯಲ್ಲ ನಮಗೂ. ಅದೇನು ಸಾಲ್ವ್ ಆಗಿದೆ ಅಲ್ಲ, ನಿನ್ನೆ ಸಾಲ್ವ್ ಆಯ್ತು. ಏನಿಲ್ಲ, ವೆರಿ ಸಿಂಪಲ್. ನಾನೇನು ಹಂಗೆಲ್ಲ ಅವರು 4 ಜಿಲ್ಲೆ ಪೊಸಿಷನ್ ಏನು ಅಂತ ಕೇಳಿದ್ರು. ಆಮೇಲೆ ಯಾವನ ವ್ಯತ್ಯಾಸಗಳಿದ್ರೆ ಅವನ್ನ ಇದಾವ ಅಂತ ಕೇಳಿದ್ರು. ಈಗ ಎಲ್ಲ ಸರಿ ಹೋಗಿದೆ ಸರ್ ಆಲ್ಮೋಸ್ಟ್ ಅಂತ ನಮ್ಮ ಸ್ಟೇಟ್ನ ಡೈರೆಕ್ಷನ್ ಕೊಡೋರು ಹೇಳಿದರು. ಅದಾದಮೇಲೆ ಯಾವ ರೀತಿ ಬೂತ್ ಲೆವೆಲ್ನಿಂದ ಕೌಂಟಿಂಗ್ ದಿವಸದ ತನಕ ಯಾವ ರೀತಿ ನಾವು ಕಾರ್ಯಕರ್ತರು ಮತ್ತು ನಾಯಕರುಗಳು ಎಲ್ಲ ಕೆಲಸ ಮಾಡಬೇಕು ಅಂತೇಳಿ ನಮಗೆಲ್ಲ ಒಂಥರ ಪಾಠ ಹೇಳ್ಕೊಟ್ಟಂಗೆ ಸಿಸ್ಟಮ್ಯಾಟಿಕ್ ಅವ್ರ ಕಡೆ ಮಾಡ್ತಾರಲ್ಲ ಆ ರೀತಿ ವ್ಯವಸ್ಥಿತವಾಗಿ ಮಾಡಬೇಕು ಅಂತೇಳಿ ಒಂದು ಅರ್ಧ ಗಂಟೆ ಅದನ್ನ ಅಡ್ವೈಸ್ ಮಾಡಿ. ಕಾರಜೋಳ ಅವರು ನಾಳೆ ನಾಮಿನೇಷನ್ ಸಲ್ಲಿಸಿದ್ದಾರೆ. ನಾಡ್ದು ಯಾರೆಲ್ಲ ಬರ್ತಾರೆ ಸರ್? ಕುಮಾರಸ್ವಾಮಿ ಅವರು, ನಮ್ಮ JDS ಇವರು, ಆಮೇಲೆ ನಮ್ಮ ವಿಜೇಂದ್ರ ಅವರು ಬರ್ತಾರೆ. ಯಡಿಯೂರಪ್ಪದಿಂದ ಕನ್ಫರ್ಮ್ ಆಗಿಲ್ಲ. ನಮ್ಮ ಜಿಲ್ಲೆಗೆ ಅಂತ ವಿಶೇಷವಾದ ಏನಿಲ್ಲ, ಎಲ್ಲ ಸರಿ ಹೋಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.